ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹೋಗ್ತಾ ಇರೋದು ಕೇರಳದಲ್ಲಿ ಯಾವ ಪ್ಲೇಸ್ ಅಂತ ಮುಂದೆ ನೀವೇ ನೋಡ್ತೀರಾ. ನಾನಿವಾಗ 1 ಗಂಟೆ ಆಯಿತು ಉಡುಪಿ ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ಇಲ್ಲಿಂದ ನಾನು ಹೋಗೋ ಪ್ಲೇಸ್ ರೀಚ್ ಆಗುವಾಗ ಮೋಸ್ಟ್ಲಿ ನೈಟು 1:30 ಆಗ್ಬೋದು. 12 ಅವರ್ಸ್ ಏನೋ ಜರ್ನಿ ಇದೆ. ನೋಡೋಣ. ಅದು ರಂಜಾನ್ ಮತ್ತು ಯುಗಾದಿ ರಜೆ ಇರೋದ್ರಿಂದ ಟಿಕೆಟೇ ಸಿಗ್ತಾ ಇರಲಿಲ್ಲ. ತತ್ಕಾಲಲ್ಲಿ ಏನೆಲ್ಲ ಮಾಡಿಕೊಂಡು 2 ಟಿಕೆಟ್ ಸಿಕ್ತು. ರಿಟರ್ನ್ ಬರೋಕ್ಕೆ ಟಿಕೆಟ್ ಇಲ್ಲ. ಮುಂದೆ ಏನಾಗುತ್ತೋ ನೋಡಬೇಕು, ಹೆಂಗೆ ಬರೋದು ಏನೋ ಅಂತ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಇವಾಗ ನಾನು ರೈಲ್ವೆ ಸ್ಟೇಷನ್ ರೀಚ್ ಆದೆ. ಆ ಪ್ಲೇಸಿಗೆ ಅಲ್ಲಿಂದ ಬಸ್ಸಲ್ಲಿ ಹೋಗಬೇಕು. ಇಲ್ಲಿಂದ 1 ಗಂಟೆ 1:15 ಆಗಿದೆ ಇವಾಗ. ಇಲ್ಲಿಂದ ಬೆಳಗ್ಗೆ ಮುಟ್ಟೋ ತನಕ 4 ಗಂಟೆ ಆಗುತ್ತೆ ನಾವು ಹೋಗೋ ಪ್ಲೇಸು. ಇವಾಗ ನಿಮ್ಗೆ ಗೊತ್ತಾಯ್ತು ಅನಿಸುತ್ತೆ ಯಾವ ಪ್ಲೇಸ್ ಅಂತ. ನಾನು ಶಬರಿಮಲೆ ಬಂದಿರೋದು. ಇದು ಪಂಪ. 4 ಗಂಟೆಗೆ ರೀಚ್ ಆದೆ. ಸ್ನಾನ ಎಲ್ಲ ಮಾಡಿಕೊಂಡು ಹೊರಡೋ ತನಕ 5 ಗಂಟೆ ಆಗಿದೆ ಇವಾಗ ನೋಡಬೇಕು ಮೇಲೆ ರೀಚ್ ಆಗೋಗಿ ಎಷ್ಟು ಗಂಟೆ ಆಗುತ್ತಂತ. ಇವಾಗ 5 ಗಂಟೆ. 3.6 ಕಿಲೋಮೀಟ್ರ್ ಏನೋ ಇದೆ ಅಂತೆ. ನಡ್ಕೊಂಡು ಹೋಗಬೇಕು. ನೋಡೋಣ ಏನಾಗುತ್ತೆ ಅಂತ. ರೆಗ್ಯುಲರ್ ಎಂಟ್ರಿ ಇಲ್ವಾ? ರೋಡ್ ನೋ ಎಂಟ್ರಿ. ಓಕೆ, ಕ್ಯೂ. ಥ್ಯಾಂಕ್ ಯು. ಇದರಲ್ಲಿ ಡೈರೆಕ್ಟ್ ಎಂಟ್ರಿ ಇಲ್ಲ, ಕ್ಯೂ ಅಲ್ಲಿ ಬರ್ಕಂತೆ. ಇಲ್ಲಿಂದ ಸ್ಟಾರ್ಟು ಬೆಟ್ಟ ಹತ್ತೋಕ್ಕೆ. ಇಲ್ಲಿಂದ 3.6 ಕಿಲೋಮೀಟರ್ ಅನಿಸುತ್ತೆ. ಟೋಟಲ್ 4 ಕಿಲೋಮೀಟರ್ನ ಆಗುತ್ತೆ. ಇವಾಗ ಬಂದ್ವಲ್ಲ, ಸ್ವಲ್ಪ ಸ್ಟ್ರೈಟ್ ದಾರಿ. ಅಲ್ಲ ಹಾಂ, ಬೆಡ್ದಾಗೆ ಎಷ್ಟು ಜನ ಒದ್ದಾಡ್ತಿದ್ದೀರ. ಇಲ್ಲಿ ಬಂದ್ರ ಮೇಲೆ ಎಲ್ಲ ಸ್ಪೀಡ್ ಇದೆ. ಈಗ ಬಂದ್ ಲಾಸ್ಟ್ ಸ್ಟ್ಯಾಂಡ್ ಏನಲ್ಲ, ಇನ್ನ ಚಪ್ಪಲ್ ಅಂಗಡಿ ಎಲ್ಲ ಇತ್ತು ಇಲ್ಲಿ. ಚಪ್ಪಲ್ ಅಂಗಡಿ, ಹೊಸ ಚಪ್ಪಲ್ ಅಂಗಡಿ ಇತ್ತು. ಅದೆಲ್ಲ ಗಾಡಿ ಬುಕ್ ದಾರಿ ಆಗಂತ. ಎಂತಪ್ಪ ಗೊತ್ತಿಲ್ಲ. ಶರಣಮಯ್ಯಪ್ಪ.
ಹಾಂ, ಇವಾಗ ಟೆಂಪಲ್ ಹತ್ರ ರೀಚ್ ಆಗಿದ್ದೀನಿ. ಇವಾಗ ಆಲ್ಮೋಸ್ಟು 6 o'clock ಅನಿಸುತ್ತೆ. 1 hour ಬೇಕಾಯಿತು ಬರೋಕ್ಕೆ. ಇಲ್ಲಿಂದ ತುಂಬ ರಶ್ ಇದೆ ಅನಿಸ್ತಾ ಇದೆ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಕ್ಯೂವಲ್ಲಿ ನಿಂತ್ಕೊಂಡು ನೋಡೋಣ. ಇದರಲ್ಲೂ ಹೋಯ್ತು, ಇದಕ್ಕೆ ಹೊಲ ಹೋಯ್ತು ಅಂತ ಮಸ್ತಿದ್ರೆ ಜನ. ಕೇಳಿ ದೋಸ್ತ, ಹಾಂ ಹಾಂ, ಅಡಿಲ್ಲ ಅಡಿಲ್ಲ. ಹಾಂ, ನಾವು ನಿಂತ್ಕೊಂಡಿರೋದು ಮಾಲೆ ಹಾಕಿರೋರಿಗೆ ಮಾತ್ರ ಹೋಗೋ ದರ್ಶನ ಕ್ಯೂ ಅಂತ. ಅದು ಸಿವಿಲ್ ಡ್ರೆಸ್ಸಲ್ಲಿ ಹೋಗೋದವ್ರಿಗೆ ಆ ಕ್ಯೂ ಅಲ್ಲ ಅಂತ, ಡೈರೆಕ್ಟಾಗಿ ಎಂಟ್ರಿ ಇದೆ ಅಂತ ಹೇಳಿ ರಿಟರ್ನ್ ಕಳಿಸಿದ್ರು. ಅವಾಗ ಎಲ್ಲಿ ಹೋಗೋದೋ ಗೊತ್ತಿಲ್ಲ, ನುಗ್ಬೇಕು ಕೇಳ್ಕೊಂಡು ಹೋಗೋದು. ಬೋರ್ಡು ಇಲ್ಲ ಇಲ್ಲಿ, ಎಲ್ಲಿ ಹಿಂಗೆ ಹೋಗೋದು ಏನಂತ. ಕನ್ನಡನೂ ಬರಲ್ಲ ಯಾರಿಗೂ ಅಷ್ಟೊಂದು ಮಾತಾಡೋಕ್ಕೂ. ಇವರೆಲ್ಲ ಸಿವಿಲ್ ಅಲ್ಲ. ಇಲ್ಲೇ ಇಲ್ಲ ಅಲ್ದಾ? ಸಿವಿಲ್ ಕ್ಯೂ ಓಕೆ. ಹಾಂ, ಅಲ್ಲಿ ಮೆಟ್ಲು ಹತ್ಕೋತಿದ್ರು ಮಣ್ಣ. ಅದೇ ಇಷ್ಟೇನು ಇಲ್ಲಿ ಅಲ್ಲಿ ಹತ್ಕೋತಿದ್ರು ಕಣೆ. ಮಹಾ ಅಂತ ಇತ್ತಲ್ಲ, ಇಲ್ವನಿ. ಹಾಂ, ಸ್ಟಾಫ್ ಓನ್ಲಿ ಅಂತ ಇತ್ತಪ್ಪದ್ರಿ. ಇವಾಗ ಟೈಮ್ ಒಂದು 6:30 ಆಗಿದೆ. 7 ಗಂಟೆ ಒಳಗೆ ದರ್ಶನ ಆಗುತ್ತೆ. ದರ್ಶನ ಮುಗಿಸ್ಕೊಂಡು ಸೀದಾ ರಿಟರ್ನ್ ಹೊರಡೋದು, ಬೇರೇನು ಪ್ಲ್ಯಾನ್ ಇಲ್ಲ. ಸೀದಾ ಪಂಪ ಹೋಗುವಾಗ ಆಲ್ಮೋಸ್ಟ್ ಒಂದು 8-8:30 ಆಗ್ಬೋದು. ಅಲ್ಲಿಂದ ಬಸ್ ಇಟ್ಕೊಂಡು ರೈಲ್ವೆ ಸ್ಟೇಷನ್ ಹೋಗಬೇಕು. ರೈಲ್ವೆ ಸ್ಟೇಷನ್ ಮುಟ್ಟುವಾಗ ಒಂದು 12 ಗಂಟೆ ಅಥವಾ 1 ಗಂಟೆ ಆಗ್ಬೋದು. ಊಟ ಗಿಟ್ಟ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹೊರಡಬೇಕು. ಟ್ರೈನ್ ಟಿಕೆಟ್ ಏನು ಬುಕ್ ಮಾಡಿಲ್ಲ, ನೋಡೋದು. ಒಂದು ಟ್ರೈನ್ ಇದೆ 5:45ಗಿದೆ. ಆ ಟ್ರೈನ್ ಸಿಕ್ಕಿದ್ರೆ ಬೆಸ್ಟು. ಟಿಕೆಟ್ ಸಿಕ್ಕೋದೇ ಕಷ್ಟ. ನೋಡೋಣ, ಜನ್ರಲಲ್ಲಿ ಹೋಗೋ ಪ್ಲ್ಯಾನ್ ಇದೆ. ಟಿಕೆಟ್ ಸಿಕ್ಕಿಲ್ಲ ಅಂದರೆ ಏನಾಗುತ್ತೆ ನೋಡಬೇಕು.
ಇವಾಗ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀನಿ. ನನ್ನ ಅದೃಷ್ಟ AC ಸ್ಲೀಪರೇ ಸಿಕ್ಕಿದೆ. ನಿಮಗೇನಾದರೂ ಈ ಟ್ರಿಪ್ಪಿದು ಬಜೆಟ್ ಡೀಟೇಲ್ಸ್ ಏನಾದರೂ ಬೇಕಿದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.